ದೆಹಲಿ ಕೇಂದ್ರ ಸರ್ಕಾರದ ಮೇಲೆ ಎಫೆಕ್ಟ್ ಆಗುವ ಬಿಹಾರ್ ಚುನಾವಣೆ ಮುಗಿದು ಫಲಿತಾಂಶ ಹೊರಬಿದ್ದಿದೆ. ಎನ್ಡಿಎ ಒಕ್ಕೂಟ 202 ಸ್ಥಾನ ಗೆದ್ದು ಗೆಲುವಿನ ನಗೆ ಬೀರಿದ್ದು, ಎನ್ಡಿಎ ಒಕ್ಕೂಟ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಜೆಡಿಯು ಭಾರಿ ಮುಖಭಂಗ ಅನುಭವಿಸಿದೆ. ಈ ಫಲಿತಾಂಶ ರಾಜ್ಯ ರಾಜಕೀಯದ ಮೇಲೂ ಭಾರಿ ಪರಿಣಾಮಗಳನ್ನು ಸೃಷ್ಟಿ ಮಾಡಿದೆ. ಬುದ್ಧನ ನಾಡಲ್ಲಿ ಕೇಸರಿಗೆ ಜನರ ಬಹುಪರ, ಬಸವಣ್ಣನ ನಾಡಿನ ರಾಜಕೀಯದ ಮೇಲೆ ಎಫೆಕ್ಟ್. ಮೈತ್ರಿ ಗಟ್ಟಿ, ಸಿದ್ದು ಸೇಫ್, ಡಿಕೆಶಿಗೆ ಶಾಕ್. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಆರ್ಜೆಡಿ ಗೆದ್ದು ಬಿಜೆಪಿ ಜೆಡಿಯು ಸೋಲಿಸಿ ದೇಶದ ಚಿತ್ರಣ ಬದಲಾವಣೆ ಮಾಡ್ತೀವಿ ಎಂದಿದ್ದ ಎನ್ಡಿ ಒಕ್ಕೂಟಕ್ಕೆ ಭಾರಿ ಹಿನ್ನಡೆಯಾಗಿದೆ. ಬಿಜೆಪಿ ಹಾಗೂ ಜೆಡಿಯುಗೆ ದೊಡ್ಡ ಗೆಲುವು ತಂದುಕೊಟ್ಟು ಮೈತ್ರಿಯನ್ನ ಮತ್ತಷ್ಟು ಗಟ್ಟಿ ಮಾಡಿವೆ. ಈ ಫಲಿತಾಂಶ ರಾಜ್ಯದ 3 ಪಕ್ಷಗಳ ಮೇಲೆ ಎಫೆಕ್ಟ್ ಆಗಿದೆ. ಈ ಫಲಿತಾಂಶ ಕಾಂಗ್ರೆಸ್ ಹೈಕಮಾಂಡ್ಗೆ ಭಾರಿ ಮುಜುಗರ ತರಿಸಿದೆ. ವಿದೇಶ ಪ್ರವಾಸದಲ್ಲಿ ಇರೋ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿನ ಕರೆದು ಮಾತುಕತೆ ನಡೆಸುವ ಮನಸ್ಸು ಮಾಡೋದು ಡೌಟ್. ಹೀಗಾಗಿ ನವೆಂಬರ್ ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಅಂತ ಹೇಳಿದ್ದ ಡಿಕೆಶಿಗೆ ಹಿನ್ನಡೆಯಾಗಿದ್ರೆ, ಸಿಎಂ ಸಿದ್ದರಾಮಯ್ಯಗೆ ಇನ್ನಷ್ಟು ತಿಂಗಳು ಸಿಎಂ ಚೇರ್ ಸೇಫ್ ಆಗಿದೆ. ಇನ್ನು ಈ ಫಲಿತಾಂಶ ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮೇಲೆ ಎಫೆಕ್ಟ್ ಆಗಲಿದೆ. ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡೇ ಚುನಾವಣೆ ಎದುರಿಸಬೇಕು ಅನ್ನೋ ಲೆಕ್ಕಾಚಾರ ಉಭಯ ಪಕ್ಷಗಳಲ್ಲೂ ಶುರುವಾಗಿದೆ. ಇನ್ನು ಈ ಬಗ್ಗೆ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ನಿಂದ ಸಂದೇಶ ಬಂದರೂ ಅಚ್ಚರಿ ಇಲ್ಲ. ಈ ಫಾರ್ಮುಲಾ ರಾಜ್ಯದಲ್ಲಿ ವರ್ಕೌಟ್ ಆದ್ರೆ 2028ಕ್ಕೆ ಮೈತ್ರಿ ಪಕ್ಷಗಳು 150ರ ಗಡಿ ದಾಟೋದು ಗ್ಯಾರಂಟಿ. ಒಟ್ಟಾರೆ ಬುದ್ಧನ ನಾಡಿನ ಫಲಿತಾಂಶ ಬಸವಣ್ಣನ ನಾಡಿನಲ್ಲೂ ಭಾರಿ ಚರ್ಚೆ ಆಗ್ತಾ ಇದ್ದು, ಇದು ಏನಾಗುತ್ತೆ ಅನ್ನೋದನ್ನ ನೋಡಲು 2 ವರ್ಷಗಳ ಕಾಲ ಕಾಯಲೇಬೇಕಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.